ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಲ್ಲಿ ಬಟಾಣಿ ಸಾಂಬಾರು ಅಥವಾ ಬಟಾಣಿ ಮಸಾಲ ಸಾಂಬಾರು ಅಂತ ರೆಸಿಪಿ ಬಟಾಣಿ ಸಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೇನೆ. ನಾ ಮಾಡೋ ವಿಧಾನದಲ್ಲಿ ಏನಪ್ಪ ಅಂತಂದರೆ, ನಾನು 2 ದಿವಸದ ಬಟಾಣಿ ನೆನೆಸಿಟ್ಕೊಂಡಿದ್ದೆ. ಅದೇ ಬಟಾಣಿ ಇವಾಗ ಚೆನ್ನಾಗಿ ವಿಜಿಲ್ ಹೊಡ್ಸ್ಕೊಂಡಿದ್ದೆ. ಚೆನ್ನಾಗಿ ಒಂದು 3-4 ವಿಜಿಲ್ ಹೊಡ್ಸ್ಕೊಂಡು ಇಲ್ಲಿ ಪಾತ್ರೆಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ಟವ್ ಹಚ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಂದು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅನ್ನೋ ಥರದಲ್ಲಿ ಜೀರಿಗೆ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಪೂರಿ, ಸಾಗು, ಮಸಾಲ ದೋಸೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಹಾಗೆ ಪೂರಿಗೂ ಇನ್ನೂ ಹೇಳಿ ಮಾಡಿಸಿದ ಥರ ಬಟಾಣಿ ಸಾಂಬಾರು ಇರುತ್ತೆ. ಹಾಗಾಗಿ ಇಲ್ಲಿ ಚೆನ್ನಾಗಿ ಜೀರಿಗೆ, ಸಾಸಿವೆ ಚಟಪಟ ಅಂತ ಇದೆ. ಇಲ್ಲಿ ನಾನು ಈರುಳ್ಳಿ ಒಗ್ಗರಣೆಗೆ ಹಾಕೋತಲ್ಲ, ಟೊಮೊಟೊ ಹಾಗೆ ಹುಣಸೆಹಣ್ಣು ನೆನೆಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಹುಣಸೆಹಣ್ಣು ಇದ್ದರೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಸ್ವಲ್ಪ ಬಟಾಣಿ ಗ್ರೈಂಡ್ ಮಾಡಿಕೊಂಡ್ರು ತಿಕ್ನೆಸ್ ಥರ ಬರುತ್ತೆ. ನನ್ನ ಬಟಾಣಿಗೆ ನಮ್ಮ ಮನೆಯವರು ಎಕ್ಸ್ಟ್ರಾ ಇಕ್ಕಿದ್ದಲ್ಲ, ಅದು ಯಾಕೆ ಇಟ್ಟಿದ್ದೆ ಅಂತ ಹಾಕ್ತಾಯಿದ್ದಾರೆ. ನಾನು ಹಾಕ್ಬಾರ್ದಂತ ತೆಗೆದಿಟ್ಟಿದ್ದೆ. ನಮ್ಮ ಮನೆಯವ್ರು ಹಾಕು ಚೆನ್ನಾಗಿರುತ್ತೆ ಅಂತ ಅದು ಹಾಕಿದ್ರು. ಆಯಿತು. ಇಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಮತ್ತು ಒಣ ಖಾರದ ಪುಡಿ ಮತ್ತು ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ ಹಾಕ್ಕೋಬೇಕು. ನಾನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಊರ ಕಡೆ ತುಂಬ ಜಾಸ್ತಿ ಐತೆ ನಮ್ಮದು ಖಾರ. ನೋಡಿಕೊಂಡೆ ನೀವು ನೋಡಿಕೊಡ್ರಿ. ಮತ್ತು ಟೊಮೊಟೊ ಸ್ಮೂತ್ ಆಗೋಕ್ಕೆ ಸ್ವಲ್ಪ ಬೇಗನೆ ಉಪ್ಪು ಹಾಕಬೇಕು. ಇಲ್ಲಿ ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ ನೋಡಿ. ಇದಕ್ಕೆ ಮಸಾಲೆ ಬಟಾಣಿ ಸಾರಾಗಾಗಿ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಧನಿಯಾ ಪುಡಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಅದರಿಂದ ಇಲ್ಲಿ ನಾನು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ಹಾಗೆವರೆಗೂ. ಇಲ್ಲಿ ನಾನು ರುಬ್ಕೊಂಡಿರುವ ತೆಂಗಿನಕಾಯಿ, ಕೊತ್ತಂಬರಿ ಮತ್ತು ಚಕ್ಕೆ, ಲವಂಗ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿರಿ, ಇದು ಮಸಾಲ. ನಾನು ಸ್ವಲ್ಪ ರುಬ್ಕೊಳ್ಳೋಕ್ಕೆ ಬಟಾಣಿ ಹಾಕ್ಕೊಂಡಿಲ್ಲ. ನೀವು ಹಾಕ್ಕೊಳ್ಳಿ, ಅದು ಮಿಸ್ ಆಗಿತ್ತೆ. ಮತ್ತು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗಾಗಿ ನೀರು ಹಾಕ್ಕೋಬಾರ್ದು. ಮಸಾಲೆ ಎಲ್ಲ ಹಾಕಾದ್ಮೇಲೆ ನೀರು ಹಾಕ್ಕೋಬಾರ್ದು. ಸ್ವಲ್ಪ ಲೈಟಾಗಿ ಫ್ರೈ ಆಗಿ ಎಣ್ಣೆ ಮೇಲೆ ತೇಲಬೇಕು. ಆವಾಗೇ ಸಾಂಬಾರು ತಿಕ್ನೆಸ್ ಆಗಲಿ ಮತ್ತು ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಟಷ್ಟು ಚೆಂದ ಇರುತ್ತೆ. ಇಲ್ಲಿ ನೋಡಿರಿ, ನಾನು ಆಲೂಗಡ್ಡೆ ಬಟಾಣಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಇನ್ನು ತರಕಾರಿ ಹಾಕ್ಕೋಬೇಕು ಆಪ್ಷನ್ ಇತ್ತಂದ್ರೆ ಹಾಕ್ಕೊಳ್ಳಿ. ನಾನು ಆಲೂಗಡ್ಡೆ ಬಟಾಣಿ ಮಾತ್ರ 2 ಚೆನ್ನಾಗಿ ಆಲೂಗಡ್ಡೆ ತೊಳೆದು ಕುಕ್ಕರು ವಿಜಿಲ್ ಹೊಡ್ಸ್ಕೊಂಡಿದ್ದೀನಿ. ಒಂದು 4-5 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಅದೇ ಮಸಾಲ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ, ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಹಾಕಿರಲಿಲ್ಲ, ಅರಿಶಿನ ಹಾಕ್ಕೊಂಡೆ. ಅದೇ ಜಾರಲ್ಲಿ ನೀರು ನೋಡ್ಕೊಂಡು ನಿಮಗೆ ಎಷ್ಟು ತಿಕ್ನೆಸ್ ಬೇಕು, ಎಷ್ಟು ಬೇಕಾಗುತ್ತೆ ಅಳತೆ ತಕ್ಕಂಗೆ ನೀರು ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಾಗಿತ್ತು ಸಾಗು ಬಟಾಣಿ ಮಸಾಲೆ ಸಾಂಬಾರು. ಇಲ್ಲಿ ನೋಡ್ರಿ, ನಾನಿಲ್ಲಿ ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಎಷ್ಟು ಕುದಿ ಚೆನ್ನಾಗಿ ಬಂದಷ್ಟು ಚೆನ್ನಾಗಿರುತ್ತೆ. ಇಲ್ಲಿ
ಚೆನ್ನಾಗಿ ನಾನು ನೀರು ಹಾಕ್ಕೊಂಡಿದ್ದಾಯಿತು, ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇಲ್ಲಿ ಒಂದು ಕುಕ್ಕರ್ ಕ್ಯಾಪು ಮುಚ್ಚಿಬಿಟ್ಟು ಕುದಿಯಕ್ಕೆ ಬಿಡಬೇಕು. ಮತ್ತು ಈ ಕಡೆ ನಾನು ಸೈಡಲ್ಲಿ ಪೂರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ಲಿಕ್ಕಿಟ್ಟಿದ್ದೆ. ಹಾಗೆ ನೋಡಿ, ಈ ಥರ ಕುದಿ ಬರಬೇಕು. ಸಾಂಬಾರು ಯಾವುದೇ ಆಗಲಿ ಈ ಥರ ಕುದಿ ಬಂದರೆ ತುಂಬ ಟೇಸ್ಟ್ ಕೊಡುತ್ತೆ. ಸಾಂಬಾರಾಗಲಿ ಪಲ್ಯ ಆಗಲಿ ನೋಡಿ, ಸೈಡಿಗೆಲ್ಲ ಎಣ್ಣೆ ತೇಲುತ್ತೆ, ಆ ಥರ ಬರಬೇಕು. ಮಸಾಲೆ ಬಟಾಣಿ ಸಾಂಬಾರು ರೆಡಿಯಾಗಿತ್ತು. ಇವಾಗ ಇದೇ ವಿಧಾನದಲ್ಲಿ ಮಾಡಿ. ಅದು ಸ್ವಲ್ಪ ಮಿಸ್ ಆಯಿತು, ನಾನು ಏನು ರುಬ್ಕೊಂಡಿದ್ದೀನಿ ಅಂತ. ಏನು ರುಬ್ಕೊಂಡಿದ್ದೀನಿ ಅಂತ ಏನಿಲ್ಲ, ಹಸಿ ಕೊಬ್ಬರಿ, ಕೊತ್ತಂಬರಿ, ಚಕ್ಕೆ ಲವಂಗ, ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೆ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೆ. ಅಷ್ಟು ಮಾತ್ರ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ. ನೋಡಿರಿ, ಇಲ್ಲಿ ಪೂರಿನೂ ನಾನು ಬರೀ ಗೋಧಿ ಹಸಿಟ್ಟಲ್ಲೇ ಪೂರಿ ಮಾಡೋದು. ಬೇರೆದು ಮೈದಾ ಆಗಲಿ ಚಿರೋಟಿ ರವೆ ಹಾಕ್ಕೊಂಡ್ರೆ ಹಾಕ್ಕೋಬೋದು.